ಅಯ್ಯೋ ಅವ್ವ ಬಾಯ್ ಮಾಡತ್ತಾಳ ಅಂದ್ರೆ ಅಲ್ಲಿ ಗೊತ್ತಾಗಿರ್ಬೇಕಂತ ಅನ್ಸ್ತತಿ. ಅವಾಗೇನಾರ ಗೊತ್ತಾಗಿರ್ಬೇಕು ಸರ ಕಾಣತಿಲ್ಲ ಅಂತೇಳಿ. ಅಯ್ಯೋ ಏನು ಮಾಡ್ಲಿಕ್ಕೆ ನಾನು ಗೊತ್ತಾಗೋಲ್ತಲ್ಲ. ಯಾರು ಕಾಣಿಸುವಾರು ಬೇರೆ. ಏನು ಮಾಡೋದು ಒಂದು ಗೊತ್ತಾಗತ್ತೂ ಇಲ್ಲ. ಡೂಪ್ಲಿಕೇಟ್ ಸರ ತರ್ಬೇಕನಿ. ಆ ಬಂಗಾರವನ ಅಂಗಡಿ ಅನ್ನಗ ಇನ್ನೊಂದಿದ್ರಲ್ಲ ಕೋಡನಿ ರೊಕ್ಕ ಅವಾಗ ಕಾಡ್ತಾ ಅಂದ್ರೆ ಅವ ಇಲ್ಲಂದ. ಈಗ ಸುಮಾರು ತರ್ಬೇಕಂದ್ರೆ ಅಂಥ ಡಿಸೈನು ಸಿಗಲಿಲ್ಲ. ಅಯ್ಯೋ ಶಿವನ ಏನು ಮಾಡಲಿ ಈಗ ನಾನು. ಹಾಂ, ಐಡಿಯಾ ಅಂಥದ ಇನ್ನೊಂದು ಬ್ಯಾರೆದಿತ್ತಲ್ಲ, ಅದಕ್ಕೆ ಎಷ್ಟು ಹೇಳಿದ್ರಲ್ಲ ಅವ್ರು, ಅದು ಏನಪ್ಪ ಇಟ್ಕೊಂಡು ಬಂದನಲ್ಲ ಬ್ಯಾಗ್ನಾಗ, ಮರ್ತ ಬಿಟ್ಟೆನು ನಾನು. ಅವ್ವ ಟೆನ್ಷನ್ದಾಗ ಒಮ್ಗಿಲಿ ತಲೆ ಕೆಟ್ಟಂಗಾಗಿ ತಂದಿದ್ದು ಮರ್ತು ಬಿಟ್ಟೆನು ನೋಡು. ಹಾಂ, ಅವಾಗ ಅಲ್ಲಿ ಬಿದ್ದಾರಂಗೆ ನಾಟಕ ಮಾಡಿ ಅದನ್ನ ಎತ್ತಿ ಕೊಟ್ಬಿಡೋನು. ಹಂಗೆ ಮಾಡ್ಬೇಕು. ಈಗ ಕಳ್ತನ ಸುಂದರಿ ಅಕ್ಕನ ಮೇಲೆ ಹೊರಿಸಿರು ಅಪವಾದ ನನ್ನ ಮೇಲೆ ಬರೋ ಹಂಗೆ ಸುತ್ತಿ ರೌಂಡ್ ಹೊಡೋಡ್ದೆ ನನ್ನ ಮೇಲೆ ಬರ್ತತಿ. ನಾ ಮಾತ್ರ ಸಿಕ್ಕಾಕೋಬಾರ್ದು. ಯಾರ ಸಿಕ್ಕಾಕೋಲಿ, ನಾ ಮಾತ್ರ ಸಿಕ್ಕಾಕೋಬಾರ್ದು. ಈ ಅವ್ವನ ಬಾಯಿಗೆ ಸಿಕ್ಕಾಕೊಂಡು ಒದ್ದಾಡೋದಕ್ಕಿಂತ ಸಾಯೋದು ಎಷ್ಟೋ ವಾಸಿ. ನಾನು ಅರ್ಜೆಂಟ್ ಟೈಮ್ಗೆ ಬೇಕಂತ ಗ್ಯಾಸ್ ತೊಗೊಂಡು ಈಗ ನೋಡಿದ್ರೆ ಅವ್ವನ ಕೈಯಾಗಿಂತ ತಪ್ಪಿಸ್ಕೊಳ್ಳೋದು ಭಾಳ ಕಠಿಣ ಆಗೈತೆ ನನಗೆ. ಏನು ಮಾಡಬೇಕು ಒಂದು ತಿಳಿದಂಗೆ ಆಗಿಬಿಟ್ಟತಿ. ಮಾಂಜವ್ವ ನೀನು ನನಗೆ ಗೊತ್ತಾಕತಿ. ಬಾ ಬಾ ಇಲ್ಲಿ ಕುಂದ್ರ ಬಾ. ಅಯ್ಯೋ ಅವ್ವ ಬಂದ್ಲ ಅನಿಸ್ತತಿ. ನಾನು ಮಕ ಹಿಂಗೆ ಇಟ್ಕೋಬಾರ್ದು. ನಾನು ಮಕ ಹಿಂಗೆ ಅರಳಿನೇ ಕುಡ್ದಾರಂಗೆ ಇಟ್ಕೊಂಡ್ಬಿಟ್ರೆ ನನ್ನ ಮೇಲೆ ಅನುಮಾನ ಬಂದ್ಬಿಡ್ತೈತಿ. ನಾನು ಸುಮ್ಮನೆ ಹೋಗುವಂಗೆ ಹೋಗ್ಬೇಕು. ಅಯ್ಯೋ ಏನ ಬೇವ? ಹಾಂ, ಯಾಕೆ ಹಾಳಾಕತ್ತಿದ್ದಿ? ನೀವು ನೋಡಿದ್ರೆ ನೀವು ಸಪ್ಪಗದ್ರಿ, ಏನಾಯ್ತು? ಏನು ಹೇಳಿ ಆ ಮಗ, ಏನು ಹೇಳಿ ನೋಡು. ನನ್ನ ನಕ್ಲೇಸು ಕಷ್ಟಪಟ್ಟು ಮಾಡಿಸಿದ್ನಿ, ಅದನ್ನು ಯಾರು ತೊಗೊಂಡಾರೋ ಗೊತ್ತಾಗವಲ್ತು. ಮನ್ಯಾಗ ಎಲ್ಲಿನೂ ಸಿಗವಲ್ತು. ನಿಮ್ಮಪ್ಪ ಸುಂದ್ರಿ ಎಲ್ಲರೂ ಹುಡುಕಾಡಕತ್ತಾರ. ಅದ್ರದ್ದು ಎಲ್ಲಿ ಐತಿ ಒಂದಿಟ್ಟಿಟ್ಟು ಗೊತ್ತಾಗವಲ್ತು. ನಾನು ಕಷ್ಟಪಟ್ಟು ಮಾಡಿಸಿದ್ನಿಲ್ಲ, ರೂಪಾಯಿ ಸೇರಿಸಿ, ಇನ್ನೂ ಗಂಟೆ ಸಿಗವಲ್ತದು. ಅಯ್ಯೋ ಸಾಯಾರಂಗೆ ಆಗತ್ತದ ನನಗೆ. ಇಲ್ಲೇರ ಇರ್ತತಿ. ಇಲ್ಲಿ ಬಿಟ್ಟು ಮತ್ತೆಲ್ಲಿ ಹೋಗಕ್ಕೆ ಸಾಧ್ಯ? ಮನ್ಯಾಗ ಇರ್ತತಿ. ಚಂದಾಗಿ ಹುಡುಗ ಬೇವ. ಎಲ್ಲ ಕಡೆ ಹುಡುಕಿದಾಯ್ತಲ್ಲ, ಸಿಗನ ಮಾತು. ಇನ್ನು ಎಲ್ಲಿ ಹುಡುಕನು? ಹುಡುಕಿ ಸಾಕಾಗೋದ್ ಕರೆ. ಅದು ನೋಡಿದ್ರೆ ಎಲ್ಲೈತಂತ ಸಿಗನ ಮಾತು. ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಅನ್ಕೊಂಡ್ಬಿಟ್ಟೆನು. ಏನು ಹೇಳತ್ತೀವಿ ನೀನು? ಹಾಂ, ಅವ್ವ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನತ್ತಾಳು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾನಾಕು ತೊಗೊಂಡೋಗಿ ನನಗೆ ಗೊತ್ತಾಗ್ಬಿಟ್ರೆ ಡಾಕು ನನ್ನ ಮಗ ನನ್ನ ದಾಂಡಿಯ ನಾನು ಸುಮ್ಮನೆ ಬಿಡ್ತಾನೇನು? ಮೊದಲು ಹೇಳ್ಯಾನವನು, ಇದ್ರ ನಾನೇನಾದರೂ ನಡಬರಕ್ಕೆ ಬಂದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ, ಉಳ್ಳಾಡ್ಸಿ ಹೊಡಿತಾನಂತೇಳಿ. ಅಯ್ಯೋ ಏನು ಮಾಡಲಿ ಅಂತದ ಸೇಮ್ ತೊಗೊಂಬಂದಲ್ಲ, ಅದನ್ನ ಎಲ್ಲಾರ ಒಗಿನ ತಡಿ, ಅದನ್ನ ಒಗದ ಕಾಸ ಇಲ್ಲೇ ಬಿದ್ದತಂತ ಹೇಳಕ್ಕೆ ಬರ್ತತಿ. ಯವ್ವ ಇಲ್ಲೇ ಎಲ್ಲರ ಬಿದ್ದಿರ್ತತಿ. ಸರಿಯಾಗಿ ನೋಡ್ಬೇಕು. ಸರಿಯಾಗಿ ಕಣ್ಣ ಎಲ್ಲ ಕಡೆ ಆಡ್ಸಿರ ತಾನ ಸಿಗ್ತತಿ. ನಾನು ನೋಡ್ತೇನೆ ಗಬ್ಜಾರ ಹೋಗಿ. ಅಮ್ಮ ನೀನು ಇವಾಗಾರ ಬಂದಿದ್ದಿ ಕೆಲಸದಿಂದ, ನೀನು ಕುಂದ್ರು, ನಿಂಗೆ ಸ್ವಲ್ಪ ಕುಡಿಯೋಕೆ ನೀರು ತೊಗೊಂಡು ಬರ್ತೇನೆ. ಅಮ್ಮ ಅದು ಎಲ್ಲರೂ ಹುಡುಕಾಡಕತ್ತಾರ. ಅಂಕಿತನೂ ಅಲ್ಲೇ ಅದಾಳ. ಅದಕ್ಕೆ ಮತ್ತಿನ ನೀನು ಹಂಗೆ ಇರ್ಬೇಕಾಗ್ತತಿ. ಪಾಪ ಅಳಿಯಂದ್ರದು ಎಲ್ಲರೂ ಈಗ ಹೊರಗೆ ಹೋದ್ರೆ. ನಿಮ್ಮ ಮಾವ ಕರ್ಕೊಂಡೆ ಹೊರಗೆ ಹೋಗ್ಯಾರು. ಸಾರಿ, ನಿಮ್ಮ ಅಪ್ಪ ಕರ್ಕೊಂಡೆ ಹೊರಗೆ ಹೋಗ್ಯಾರು. ನಿಮ್ಮ ಮಾವ ನಿಮ್ಮಪ್ಪ ಎಲ್ಲರೂ ಸೇರಿಸಿ ಹೊರಗೆ ಹೋಗ್ಯಾರ. ಅದಕ್ಕಾಗಿ ನಾವೆಲ್ಲ ಹುಡುಕಾಡಕತ್ಬಿಟ್ಟು ಅದಕ್ಕೆ ಸಿಕ್ತಿರ್ಬೋದೆ. ನೀನು ಸ್ವಲ್ಪ ಚಾ ಮಾಡಿ ನೀರು ಕೊಡ್ತೇನೆ ಕುಡಿಯೋಕೆ. ನೀರು ಕುಡ್ದೆ ಸ್ವಲ್ಪ ಚಾ ಕೊಡ್ತೇನೆ. ಚಾ ಕುಡ್ಕ ಸರ್ ಬೇಕಿದ್ರೆ ನೀನು ಹೊರಗಡೆ ಹೋಗ, ನಾವೆಲ್ಲ ಹುಡುಕಾಡ್ಕೋತೇವೆ. ಸುಮ್ಮನೆ ನಿನಗೂ ಯಾಕೆ ತೊಂದ್ರಿ? ನಮ್ಮ ಮನ್ಯಾಗ ಇಷ್ಟು ಮಂದಿ ಹೆಣ್ಮಕ್ಳು ಇದಾವಲ್ಲ, ನಾವೆಲ್ಲ ತೆಗೆದ ಮಾಡ್ತಾ ತಗೋ. ಪಾಪ ನಿನಗೆ ಯಾಕೆ ಸುಮ್ಮನೆ ಈಗ ಕೆಲಸದಿಂದ ಬಂದಿದೆಯಾ, ನಿನಗೂ ತೊಂದರೆ ಯಾಕೆ ಅಲ್ಲ? ಅಯ್ಯೋ ಹಾಗೇನಿಲ್ಲ ಅತ್ತಿ, ನಮ್ಮ ಮನೆ ವಸ್ತು ಅಲ್ಲ ಅದು. ಅವ್ವ ಪಾಪ ಕಷ್ಟಪಟ್ಟು ದುಡ್ಡಿನಿಂದ ಮಾಡಿಸಿರುವಂಥ ಒಂದು ನಕ್ಲೆಸ್ ಅದು. ಅದನ್ನ ಅಮ್ಮ ಕೊಡ್ಬೇಕಂತ ಎಷ್ಟು ಪ್ರೀತಿಯಿಂದ ಎತ್ತಿಟ್ಟಿದ್ಲು. ಅದು ಹೆಂಗೆ ಕಳೀತು ನನಗರ, ಹೆಂಗೆ ಕಳೀತು ಅನ್ನೋದು ಆಶ್ಚರ್ಯ ಆಗಿಬಿಟ್ಟೈತೆ ನೋಡು. ಇದ್ದದ್ದು ವಸ್ತು ಮನ್ಯಾಗ ಇದ್ದಲ್ಲೇ ಇರೋದು ಬಿಟ್ಟು ಎಲ್ಲಿ ಹೋಗಕ್ಕೆ ಬರ್ತೈತಿ? ಅದಕ್ಕೇನು ಕಾಲು ಬಂದಾವೇನು? ಇನ್ನು ಕಾಲು ಇದ್ರೆ ಮನೆ ತುಂಬ ಓಡಾಡ್ತದೆ ಅಂದಂಗೆ. ಈಗ ನೋಡಿದ್ರೆ ಇಟ್ಟು ವಸ್ತು ಇಟ್ಟಲಿಲ್ಲ ಅಂದ್ರೆ ನನಗೆ ಯಾಕೋ ಏನು ಎಲ್ಲಿ ಹೋಯ್ತು ಅಂತ ಯೋಚನೆ ಆಗಿಬಿಟ್ಟೈತೆ ನೋಡು. ನನಗೂ ಹಂಗಾಗೈತಿ. ನನಗೆ ಎಲ್ಲಿ ಹಾಳ ಸುಂದ್ರನ ತೊಗೊಂಡು ಹೋಗಿ ಯಾರಿಗಾರ ದಾನ ಮಾಡಿ ಬಂದಿರ್ಬೇಕು. ದಾನ ಮಾಡೋ ಬುದ್ಧಿ ಬಂದತ್ತಲ್ಲ ಆಕಿಗೆ. ಯಾವಾಗ ಕೇಳಿದಾಗ ಕೊಟ್ಟಾಳ ಏನು? ಮನೆಗೆ ಯಾರು ಬ್ಯಾರೆ ಬಂದಿಲ್ಲ. ಇರಾರ ಮನ್ಯಾಗ ನಾವು ಇಷ್ಟ ಜನ, ಇಟ್ಟು ಮಂದಿಯಾಗ ಯಾರು ಕಳ್ತನ ಮಾಡಿರ ಅನ್ನೋದು ಗೊತ್ತಾಗ್ಬಾರ್ದು. ಮನೆಯವ್ರನ್ನ ಮನ್ಯಾಗನಾಗ ಹೆಂಗೆ ಅನುಮಾನಸಕ್ಕೆ ಬರ್ತೈತಿ? ನೀನೇ ಹೇಳು. ಎಲ್ಲಾರ ಜನ ನೀನು ಸಿಕ್ಕರು ನೋಡ್ಲ ಮಗ. ಸರಿ ಬೇವ, ನಾನು ನೋಡ್ತೇನೆ ತಗೋ. ಅತ್ತಿ ನಾನು ಮುಖ ತಗೊಂಬರ್ತೇನೆ, ಸ್ವಲ್ಪ ನೀರು ಕೊಡ್ರಿ. ನೀರು ಕುಡಿದು ನಾನು ಸ್ವಲ್ಪ ನೋಡ್ತೇನೆ ಚಾ ಕಿಡು ಮಟ. ಸರಿ ಆಯ್ತು ಅಮ್ಮ, ನೀನು ಹೋಗಿ ಮಕ ತಗೊಂಬರೋ. ಅಯ್ಯೋ ಶಿವನು, ಎಲ್ಲಿಟ್ನಿ ನಾನು ಎಲ್ಲಿರ ನೀತಿಗನಾಗೋದು ತೆಗೆದು ಬೇರೆ ಇಟ್ನ್ಯಾನ ಗಂಟ್ನ್ಯಾಗ ಏನ್ರ ಇಟ್ಟನೇನು? ಪಾಪ ಅವ್ವನ ಹಿಂಗೆ ನೋಡೋಕ್ಕಾಗವಲ್ತು. ಆದರೆ ಏನು ಮಾಡೋದು? ನನಗೆ ಕಷ್ಟ ಭಾಳಿತ್ತು ಬೇ. ನಿನಗೆ ಹೇಳೇ ತಗೋ ಅನ್ಕೊನಿ. ನೀನು ಕಷ್ಟಪಟ್ಟು ಮಾಡಿಸಿದ್ದಿ ಅದನ್ನು ನಾನೇನಾದರೂ ನಿನಗೆ ಹೇಳಿದ್ರೆ ನೀನು ಅದನ್ನು ಕೊಡೋದಿಲ್ಲ ಅಂತ ಹೇಳಿ
ನಾನು ನಿನಗೆ ಹೇಳ್ದನ ತೊಗೊಂಡ್ಬಿಟ್ಟಿನಿ ಬಿ ಅದನ್ನು ನೀನು ಕಣ್ಣೀರು ಹಾಕೋದು ನನ್ನ ಕೈಯಾಗ ನೋಡೋಕ್ಕಾಗವಲ್ದು. ಆದರೆ ಏನು ಮಾಡಲಿ, ಇಲ್ಲ ಅಂದಿದ್ರೆ ಅವ್ರು ನನಗೆ ಕೊಂದ ಬಿಡ್ತಿದ್ರು. ಅದಕ್ಕಿಂತ ಹೆಚ್ಚಿಂದಲ್ಲ ನನ್ನ ಜೀವ ಅಂತೇಳಿ ನೀನು ಸುಮ್ಮನೆ ಆಗ್ತೀಯ ಅಂತೇಳಿ ನಾನು ತೊಗೊಂಡ್ಬಿ. ಆದ್ರೆ ಅದನ್ನು ಈಗ ನಿನ್ನ ಮುಂದೆ ಹೇಳೋಕ್ಕಾಗವಲ್ತು, ಬಿಡೋಕ್ಕಾಗವಲ್ತು. ಹಂಗೆ ಒದ್ದಾಡಕತ್ತು ಬಿಟ್ಟಾನ. ಅದಕ್ಕೆ ಅಂಥದ್ದು ಸೇಮ ಸುಮಾರು ತಂದನ್ ಬಿ ಅವ್ವ. ಅದು ಅದು ಏನಿಲ್ಲ ಅಂದರೂ ಈ 3-4 ಸಾವಿರ ರೂಪಾಯಿ ಆಯ್ತು ಬಿ. ಕಲರ್ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ, ವಾರಂಟಿ ಐತಿ. ಅಕಸ್ಮಾತ್ ಅದನ್ನು ನೀನು ತಂಗಿ ಕೊಟ್ಟದ ಕಲರ್ ಹೋಗೋಟ್ರಾಗ ನಾನು ಅಂಥದ ಮಾಡಿಸ್ಕೊಡ್ತೇನೆ ಬಿ ತಂಗಿಗೆ. ನಾನು ಇದನ್ನು ನಿಮ್ಮ ಮ್ಯಾಗ ಹಾನಿ ಮಾಡಾಕತ್ತೇನೆ. ಆದ್ರೆ ಈಗ ನಾನು ಕಳ್ಳನ ಪಟ್ಟ ಹೊತ್ಕೊಳಕ್ಕೆ ನಾನು ರೆಡಿನೂ ಇಲ್ಲ, ಯಾರ ಮೇಲೆ ಹೊರ್ಸಕ್ಕೆ ನಾನು ತಯಾರೂ ಇಲ್ಲ. ಅದಕ್ಕೆ ನಾನು ಈ ಕೆಲಸ ಮಾಡಾಕತ್ತೇನೆ ಬಿ. ನಂತ ತಪ್ಪಾಗೈತಿ, ನನಗೆ ಕ್ಷಮಿಸ್ಬಿಡ್ಬೇ ಅವ್ವ. ನನ್ನ ಗಂಡ ಯಾಕೆ ಇಷ್ಟು ಯೋಚನೆ ಮಾಡಾಕತ್ತಾನ? ಏನಾದರೂ ಆ ನೆಕ್ಲೆಸ್ನ ನನ್ನ ಗಂಡನ ಏನಾದರೂ ತೊಗೊಂಡಾನೇನ? ಯಾಕೋ ನನಗೆ ಇವ್ರ ಮೇಲೆ ಅನುಮಾನ ಬರಾಕತ್ತಲ್ಲ. ಇವ್ರು ಬೇಜಾರ್ದಾಗಿರೋದು ನೋಡಿದ್ರೆ ಒಂದ್ಸರಿ ಏನಾರು ಹೇಳ್ಕೊಡಿದ್ರೆ ಶಾಕ್ ಆಗತ್ತಾರೋ, ಒಂದ್ಸರಿ ನೋಡಿದ್ರೆ ಬೇಜಾರಾಗತ್ತಾರೋ. ನನಗೆ ಏನೋ ಅನ್ಸೋ ಮಟ್ಟಿಗೆ ಇವರೇ ಏನಾದರೂ ತೊಗೊಂಡಾರೇನ ಅಂತ ಅನುಮಾನ ಬರಾಕತ್ತಲ್ಲ. ಹಾಗೇನಾದರೂ ಆಗಿದ್ರೆ ಏನು ಮಾಡೋದು? ನನ್ನ ಗಂಡ ಕಳ್ಳನ ಪಟ್ಟ ಹೊತ್ಕೋಬೇಕಾಗತ್ತಾ? ಅಯ್ಯೋ ದೇವ್ರೆ, ಏನು ಮಾಡಲಿ ಇವಾಗ? ನಾನು ಇವ್ರನ್ನ ಒಳಗೆ ಕರ್ಕೊಂಡೋಗಿ ಕೇಳ್ತೇನೆ. ರೀ, ಇವಾಗ ಬಂದ್ರಾ? ಹ್ಞೂ ಅಂಕಿತ, ಈಗ ಬಂದು ನೋಡ್ದೆ. ಬಂದ ಇಲ್ಲೇ ನಿಂತಿದ್ನಿ. ಅವ್ವ ಅಳತ್ತಿದ್ಲು. ಯಾಕಂತ ಕೇಳಿನಿ, ನಕ್ಲೆಸ್ ಕಾಣಿಸ್ವತ್ತಂತ ಅಂದ್ಲು. ಅಯ್ಯೋ ಶಿವನ, ಮನ್ಯಾಗ ಇದ್ದಿದ್ದು ನಕ್ಲೆಸ್ ಎಲ್ಲಿ ಹೋತು ಅಂತೇಳಿ ಒಮ್ಗಿಲೆ ಗಾಬರಿ ಆಗ್ಬಿಡ್ತು. ಈಗ ನೋಡಿದ್ರೆ ಎಲ್ಲಿ ಹೋಗೈತಂತ ಕಾಣಿಸ್ವತ್ತಂದ್ರೆ ನನಗೆ ಆಶ್ಚರ್ಯ ಆಗ್ಬಿಟ್ಟೈತಿ, ಎಲ್ಲಿ ಹೋಗೈತ ಏನ ಅಂತೇಳಿ. ಮನ್ಯಾಗ ಇದ್ದ ವಸ್ತು ಇಟ್ಟಲ್ಲೇ ಇರಿದು ಬಿಟ್ಟು ಎಲ್ಲಿ ಹೋಗೈತ ಏನ ಗೊತ್ತಾಗ್ವಲ್ತಲ್ಲ. ರೀ, ನಾನು ನಿಮ್ಮ ಸತಿ ಸ್ವಲ್ಪ ಮಾತಾಡ್ಬೇಕು, ಬರ್ತಾರೇನ? ಏನೋ ಕೇಳೋದಿತ್ತು ಮನ, ಕೇಳಬೇಕು ಅಂತ ಅನ್ಸತಿ. ನೀವು ಯಾಕೋ ಒಂಥರ ಇರೋದು ನೋಡಿದ್ರೆ ನನಗೆ ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಅನ್ಸತಿ. ಬರ್ರಿ ಒಂದೀಟ. ಅಯ್ಯೋ ಶಿವನ, ಈಕೆಗೆ ಏನಾರ ನನ್ನ ಮೇಲೆ ಅನುಮಾನ ಬಂದತ್ತೇನ? ನಾನು ಮಾಡೋದೇನಾರ ಎಲ್ಲ ನೋಡಿಳಿ ಏನಕ್ಕೆ? ಮಾತಾಡೋದು ಏನಾರ ಕೇಳಿಸ್ಕೊಂಡಾಳೇನ? ಅಯ್ಯೋ ದೇವ್ರ, ಈಕೆ ನನ್ನ ಹೆಂಡತಿ ಅದಾಳು ಬಿಡು. ಆದರೂ ನಾನು ಕಳ್ತನ ಮಾಡಿ ಅಂತ ಗೊತ್ತಾಗಿ ಈಗೇನಾದ್ರೂ ನಾನು ಬಿಟ್ಟು ಹೋಗ್ಬಿಟ್ರೆ ನಾನೇನು ಮಾಡಲಿ? ಏನು ಮಾಡ್ಬೇಕಂತ ಗೊತ್ತಾಗ್ಬತ್ತಲ್ಲ. ದೇವ್ರ, ನೀನ ಒಂದು ಏನಾರ ದಾರಿ ತೋರ್ಸಪ್ಪ. ಏನು ಹೇಳಂಕಿತ್ತ? ಇಲ್ಲೇ ಹೇಳ, ಮತ್ತೆ ಅಲ್ಲಿ ಯಾಕ? ಅಯ್ಯೋ, ನೀವು ಬರ್ರಿ ಅಲ್ಲ, ಬರಕ್ಕೆ ಹಂಗೆ ಮಾಡಕತ್ತೀರಿ? ಏನು ನಾನು ನಿಮ್ಮನ್ನ ಈಗ ಹೊಸ್ತಾಗಿ ಕರೆದಾರಂಗ? ಏನು ನಾನು ನಾಚ್ಕೊಂಡು ಹೋಗಿ ನೀವು ನಾಚ್ಕೊಳಕತ್ತೀರಿ ಏನು? ಹೆಂಗೆ? ಏನೋ ಕೇಳ್ಬೇಕು, ಬರ್ರಿ ಒಂದಿಟ ಕೆಲಸ ಐತಿ ಮಂತೇಕ. ಅಯ್ಯೋ ದೇವ್ರ, ನನ್ನ ನಕ್ಲೇಸ್ ಎಲ್ಲೋಯ್ತು? ನನ್ನ ನಕ್ಲೇಸು ಸಿಗ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೇನೇನು? ನಕ್ಲೇಸ್ ಎಲ್ಲೋಯ್ತು ದೇವ್ರ? ನಕ್ಲೇಸು. ಅಯ್ಯೋ ಅಮ್ಮ, 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 ಏನತ್ತಮ್ಮ ನಿನಗೆ? ಅಯ್ಯೋ ಅತ್ತೆ, ಅತ್ತೆ, ಏನಾಯ್ತತ್ತೆ ನಿಮಗೆ? ಅತ್ತೆ, ಎದ್ದೇಳತ್ತಿ. ಅಮ್ಮ ಎದ್ದೇಳಮ್ಮ, ಅಮ್ಮ. ಅಯ್ಯೋ ದೇವ್ರಿ, ಎಲ್ಲ ನನ್ನಿಂದನ ಆಗತ್ತಲ್ಲ. ಅಮ್ಮಗೇನಾಯ್ತು ಏನೋ? ಅಯ್ಯೋ ಅತ್ತೆ, ಏನಾಯ್ತತ್ತೆ ನಿಮಗೆ? ಸರ ಅಂತೇಳಿ ತಲೆ ತಿರುಗಿ ಬಿಟ್ಬಿಟ್ರೇನ? ಸುಂದ್ರಿ ಅಕ್ಕ, ಅತ್ತೆ, ಸುಂದ್ರಿ ಅಕ್ಕ, ಅಮ್ಮ ಅಕ್ಕ, ಬನ್ನಿ ಇಲ್ಲಿ. ಅಯ್ಯೋ ದೇವ್ರ, ನನ್ನಿಂದ ನಮ್ಮ ಹೋಗಿಲ್ಲ. ಏನಾರು ಆಕತ್ತೇನ? ಇರೋ ವಿಷಯ ಹೇಳ್ಬಿಡ್ಲೇನ? ಏನು ಮಾಡಲಿ, ಒಂದು ತಿಳಿಯತ್ತಿಲ್ಲ ನನಗೆ. ಅಯ್ಯೋ ಚಿಕ್ಕಮ್ಮ, ಏನಾಯ್ತು ಅಮ್ಮ? ಚಿಕ್ಕಮ್ಮ, ಏನಾಯ್ತು ಅಮ್ಮ? ಅಯ್ಯೋ ಅಕ್ಕ, ಅವರು ಸರ ಅನ್ಕೊಂತ ಕುಂತಲ್ಲೇ ಬಿದ್ಬಿಟ್ರು ಅಕ್ಕ. ಏನು ಹೇಳತ್ತೀನಿ? ಅವ್ರಿಗೆ ಏನಾಗಿತ್ತು ನೋಡ್ಬೇಕಿಲ್ಲ? ಮುಂದೆ ಹೋಗಿ ನೋಡಿದೆ ಇಲ್ಲ? ಸ್ವಲ್ಪ ನೀರು ತೊಗೊಂಬರೋ, ಅಂಕಿತಾಗ ನೀರು ಗೊಜ್ಜುನು. ಹ್ಞೂ ಅಕ್ಕ, ಇವಾಗ ತೊಗೊಂಬರ್ತೀನಿ. ಚಿಕ್ಕಮ್ಮ ಎದ್ದೇಳು, ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಮ್ಮ. ಅಯ್ಯೋ ಅಮ್ಮ, ಎದ್ದೇಳಿ ಅಮ್ಮ, ಅಮ್ಮ. ಯವ್ವ ಎದ್ದೇಳು ಬೇ ಯವ್ವ. ಯಾಕೆ ಬೇ ಹಿಂಗೆ ಮಕ್ಕೊಂಡು? ಏನಾಯ್ತು ನಿನಗೆ? ಹಾಂ, ಊಟ ಗೀಟ ಮಾಡ್ಯಾಳೋ ಇಲ್ಲೋ ಅಕ್ಕ ಆಕಿ? ಹಾಂ, ಹಂಗದಾಳ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು, ಚಲೋ ಬರತ್ತಾವೇನ್ರಿ? ನೋಡ್ರಿ, ಸಪೋರ್ಟ್ ಮಾಡಿರಿ. ಹಂಗೆ ಇನ್ನೂ ಒಂದು ಕಥೆನ ನಿಮ್ಮ ಮುಂದೆ ತೊಗೊಂಡು ಬಂದೀನಿ. ಒಬ್ಬ ಅಂದ್ರೆ ಕಣ್ಣು ಕಾಣಿಸ್ತಾ ಇದ್ರೂ ಪ್ರೀತಿಯಲ್ಲಿ ಯಾವ ರೀತಿ ಮೋಸ ಆಗ್ತಾನೆ ಅನ್ನೋ ಒಂದು ಹುಡುಗನ ಕತೆ ತೊಗೊಂಡು ಬಂದಿದ್ದೀನಿ. ಅದು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ UK ಸೀರಿಯಲ್ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ಬರ್ತಾ ಇದೆ. ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.